ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಸಜ್ಜಾಗಿದ್ರೆ ಮತ್ತೊಂದ್ ಕಡೆ ಡಿಸಿಎಂ ಸ್ಥಾನಕ್ಕಾಗಿ ಬೇಡಿಕೆ ಹೆಚ್ಚಾಗಿದೆ. ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಕೂಡ ಈಗ ಅವರಿಗೂ ನೀವು ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಕೂಡ ಒತ್ತಾಯಿಸ್ತಾ ಇರೋದು. ಜನಪರ ಧ್ವನಿಯಾಗಿರುವಂತ ರಾಮಲಿಂಗಾರೆಡ್ಡಿ ಹಿರಿಯ ರಾಜಕಾರಣಿ ಇವರು, ಹೀಗಾಗಿ ಇವರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅನ್ನೋದು ಅವರ ಬೆಂಬಲಿಗರ ಒತ್ತಾಯ. ಒಂದ್ ಕಡೆ ಸಿದ್ದರಾಮಯ್ಯನವರೇನೋ ಸ್ಮೂತ್ ಆಗಿ ಎಕ್ಸಿಟ್ ಆಗ್ತಿದ್ದಾರೆ, ರಾಜೀನಾಮೆ ಕೊಡೋದಕ್ಕೂ ಸಿದ್ಧರಾಗಿದ್ದಾರೆ. ಆದ್ರೆ ಡಿಸಿಎಂ ಸ್ಥಾನಕ್ಕಾಗಿ ಈಗ ಬೇಡಿಕೆ ಹೆಚ್ಚಾಗ್ಬಿಟ್ಟಿದೆ. ಮತ್ತೊಂದ್ ಕಡೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಕೂಡ ಈಗ ಅವರು ಹಿರಿಯ ರಾಜಕಾರಣಿ, ಅವರು ಕೂಡ ಸಮರ್ಥವಾಗಿ ನಿಭಾಯಿಸಬಲ್ಲರು, ಹಾಗಾಗಿ ಅವರಿಗೂ ನೀವು ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತಿದ್ದಾರೆ. ಕಾರಣ ಈಗ 4 ಉಪಮುಖ್ಯಮಂತ್ರಿಗಳ ಸ್ಥಾನ ಈಗ ಹುಟ್ಕೊಳ್ತಾ ಇರೋದು. ಹಾಗಾಗಿ ಅದರಂತೆಯೇ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಆಕಾಂಕ್ಷಿಗಳು ತಾವಾಗೆ ಅವರು ಹೊರಗೆ ಬಂದು ಇಂಗಿತ ವ್ಯಕ್ತಪಡಿಸ್ತಾ ಇದ್ರು, ಅವರ ಬೆಂಬಲಿಗರು ನಮ್ಮ ನಾಯಕನಿಗೂ ನಮ್ಮ ಪ್ರಬಲ ಸಮುದಾಯದ ರಾಜಕಾರಣಿಗೂ ಕೂಡ ಅವರಿಗೂ ನೀವು ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಈಗ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ತೀರ್ಮಾನದಲ್ಲಿ ಕೆಲ ಹೆಸರುಗಳನ್ನ ನೀವು ಈಗಾಗಲೇ ಗ್ಯಾರಂಟಿ ನ್ಯೂಸ್ನಲ್ಲಿ ಗಮನಿಸಿದ್ರಿ. ಆ ಹೆಸರುಗಳು ಫಿಕ್ಸ್ ಎನ್ನಲಾಗ್ತಾ ಇದೆ. ಬದಲಾವಣೆ ಆದರೂ ಕೂಡ ಎಲ್ಲೋ ಆಚೆ ಈಚೆ ಸ್ವಲ್ಪ ಬದಲಾವಣೆ ಆಗಬಹುದು. ಆದ್ರೆ ಈಗೇನು ಬೇಡಿಕೆ ಇಡ್ತಾ ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಡಿಸಿಎಂ ಸ್ಥಾನವನ್ನ ಕೊಡೋದಕ್ಕಾಗಲ್ಲ. ನೋಡಿ, ಈಗ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಒತ್ತಾಯಿಸ್ತಾ ಇರುವಂತದ್ದು ನಮ್ಮ ನಾಯಕನಿಗೂ ಕೂಡ ನೀವು ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ. ಕಾರಣ ರಾಮಲಿಂಗಾರೆಡ್ಡಿ ಅವರು ಸದ್ಯಕ್ಕಿರುವಂತದ್ದು ಸಾರಿಗೆ ಸಚಿವರಾಗಿ ಆ ಒಂದು ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ರೆ ಏನಾಗೋದಿಲ್ಲ, ಒಳ್ಳೆ ಕೆಲಸವನ್ನೇ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ಕಾರಣದಲ್ಲಿ ಅವರ ಬೆಂಬಲಿಗರು ಈಗ ಒತ್ತಾಯಿಸ್ತಾ ಇದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ರಿಯಾಕ್ಟ್ ಮಾಡುತ್ತಾ ಅದು ನಾವು ನೋಡಬೇಕಿದೆ. ಯಾಕೆಂದ್ರೆ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ರಿಯಾಕ್ಟ್ ಮಾಡಲ್ಲ. ಯಾವ ರೀತಿ ಸಭೆಗಳನ್ನ ನಡೆಸಿ ಹೇಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ನಿನ್ನೆಯಿಂದನೂ ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಉಳಿದಂತ ನಾಯಕರೇನಿದ್ದಾರೆ, ಅವರ ಬೆಂಬಲಿಗರೇನಿದ್ದಾರೆ, ಒಬ್ಬೊಬ್ಬರಾಗೆ ಬಂದು ಈಗ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರೆ.